ಕಳಸಾ ಬಂಡೂರಿ ಹೋರಾಟ ವೇದಿಕೆಯಲ್ಲಿ ಯಲ್ಲಮ್ಮ ರೈಲ್ವೆ ಮಾರ್ಗದ ಕೂಗು. ಹುಬ್ಬಳ್ಳಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ನಗರದಲ್ಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು. ಈ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ಕ್ರಮ ವಹಿಸದ್ದನ್ನು ಖಂಡಿಸಿ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ನಂತರ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಬೆಂಬಲ ಸೂಚಿಸಿದರು. ಕಳಸಾ ಬಂಡೂರಿ ಹೋರಾಟ ವೇದಿಕೆಯಲ್ಲಿ ಯಲ್ಲಮ್ಮ ರೈಲ್ವೆ ಮಾರ್ಗದ ಕೂಗು ಜೋರಾಗಿ ಕೇಳಿ ಬಂದಿತು. ನೂರಾರು ಬೆಂಬಲಿಗರೊಂದಿಗೆ ಕುತ್ಬುದ್ದೀನ್ ಖಾಜಿ ಭಾಗಿಯಾಗಿ ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡದವರೆಗೂ ರೈಲ್ವೆ ಆಗಬೇಕು ಎಂದು ಕಳಸಾ ಹೋರಾಟ ವೇದಿಕೆಯಲ್ಲಿ ಯಲ್ಲಮ್ಮನಿಗೆ ರೈಲ್ವೆ ಬೇಕೆಂದು ಹೋರಾಟಗಾರರು ಬೆಂಬಲ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ತೇಜಿ, ಬಾಬಾಜಾನ್ ಮುಧೋಳ್, ಯೂಸುಫ್ ಬಳ್ಳಾರಿ, ಮಂಜುಳಾ ಬೋಸವೆ, ರಾಜೇಶ್ವರಿ, ಮಮತಾಜ್ ಸುತಾರ್ ಉಪಸ್ಥಿತರಿದ್ದರು. ರಾಜ್ಯ ಸಂಪೂರ್ಣ ಬೆಂಬಲವನ್ನ ಸೂಚಿಸಿ ಇಂದು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಕೇಂದ್ರ ಸಚಿವರು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಈ ಒಂದು ನೀರಿನ ಹೋರಾಟಕ್ಕೆ ಬಂದು ಈ ಸಮಸ್ಯೆ ಪರಿಹಾರದ ನಿಟ್ಟಿನಲ್ಲಿ 7 ಗಂಟೆಗೆ ಒಂದು ಸಭೆಯನ್ನ ಮಹದಾಯಿ ಹೋರಾಟಗಾರರಿಗೆ ಮತ್ತು ರೈಲ್ವೆ ಹೋರಾಟಗಾರರಿಗೆ ಸಭೆಯನ್ನ ಕರೆದಾರ. ಆ ಒಂದು ಸಭೆಯಲ್ಲಿ ಇವತ್ತ ಲೋಕಾಪುರದಿಂದ ಧಾರವಾಡ, ರಾಮದುರ್ಗ, ಸೌದತ್ತಿ ಮಾರ್ಗವಾಗಿ ಏನು ರೈಲ್ವೆ ಬೇಕಂತೇಳಿ ಆ ಭಾಗದ ಜನ ನಿರಂತರ ಒಂದು 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾನು ಉತ್ತರ ಕರ್ನಾಟಕದ ಸಮಗ್ರ ಸಾರ್ವಜನಿಕರ ಪರವಾಗಿ ನಮ್ಮ ಸಚಿವರನ್ನ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರನ್ನ ಮನವಿಯನ್ನ ಮಾಡ್ಕೊತೀನಿ. ಯಲ್ಲಮ್ಮನ ಭಕ್ತರ, ಕೋಟ್ಯಾಂತರ ಭಕ್ತರು ಪ್ರತಿ ದಿನ ಅಲ್ಲಿ ಒಂದು ಭಕ್ತರ ಒಂದು ಸಮಾವನ್ನೇ ಅಡ್ಡಾಡುವಂತಹ ಸ್ಥಳ. ಅದರಂತೆ ಸಿರಸಂಗಿಯ ಕಾಳಮ್ಮ ದೇವಿಯ ಭಕ್ತರು ಕರ್ನಾಟಕದ ಉದ್ದುದ್ದಕ್ಕೂ ಇದ್ದಾರೆ. ಅವರಿಗೆ ಮತ್ತು ಇತಿಹಾಸ ಪುರುಷ ರಾಮ ಶಬರಿ ಕೊಳ್ಳಕ್ಕೆ ಬಂದು ಅಲ್ಲೇ ಬಾರಿಯನ್ನು ತಿಂದಿದ್ದ ಇತಿಹಾಸನ ಕೂಡ ರಾಮದುರ್ಗ ನಗರಕ್ಕೆ ಸೇರತ್ತೆ. ಇಂಥ ಒಂದು ಪವಿತ್ರ ಸ್ಥಳ. ಅದರಂತೆ ಧಾರವಾಡ ನ್ಯಾಯಾಲಯ ಪೀಠವು ಉತ್ತರ ಕರ್ನಾಟಕದ ಸಾರ್ವಜನಿಕರಿಗೆ ಆ ಧಾರವಾಡ ಪೀಠಕ್ಕೆ ಬರಲಿ ಕೂಡ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಕೂಲ ಆಗತ್ತೆ. ಅದರಂತೆ ಉದ್ಯೋಗ ನಗರಿ ಅಂದ್ರೆ ಹುಬ್ಬಳ್ಳಿ ಅಂದ್ರೆ ವ್ಯಾಪಾರಸ್ಥರ ಕೇಂದ್ರ ನಗರ ಇದು. ಈ ನಗರಕ್ಕೆ ಬಿಜಾಪುರ, ಬಾಗಲಕೋಟ್, ಬೆಳಗಾವ್ ಮತ್ತು ರಾಯಚೂರು, ಬೀದರ್, ಗುಲ್ಬರ್ಗ ಭಾಗದ ಜನರಿಗೆ ಈ ನಗರಕ್ಕೆ ಆಗಮಿಸಲಿಕ್ಕೆ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಆದ್ರೆ ಬಹಳಷ್ಟು ಅನುಕೂಲ ಆಗತ್ತ. ಆ ನಿಟ್ಟೊಳಗ ಇವಾಗ ಮಾನ್ಯ ಸಚಿವರಿಗೆ ನಾವು ಮನವಿಯನ್ನು ಕೊಡ್ತೀವಿ. ಮತ್ತು ಆ ರೈಲ್ವೆ ಮಾರ್ಗದ ಮಹತ್ವತೆಯನ್ನ ಕೂಡ ನಾವು ಅವರಿಗೆ ತಿಳಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತೀನಿ. ತಾವುಗಳು ಎಲ್ಲಿ ಇದ್ರು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕು. ಮಹದಾಯಿ ನೀರು ಬಂದ್ರ ಅಂದ್ರ 4 ಜಿಲ್ಲೆ 11 ತಾಲೂಕುಗಳ ಜನರಿಗೆ ಕುಡಿಯುವ ನೀರಿಗೆ ಆಗಲಿ, ಇವತ್ತ ವ್ಯವಸಾಯ ಮಾಡಲಿಕ್ಕೆ ನೀರಾವರಿಗೆ ಆಗಲಿ ಅನುಕೂಲ ಆಗತ್ತ. ಮಾನ್ಯ ಉಚ್ಚ ನ್ಯಾಯಾಲಯ ದಿಲ್ಲಿ ಒಂದು 8.5 TMC ನೀರನ್ನ ಕರ್ನಾಟಕಕ್ಕೆ ಒದಗಿಸಬೇಕಂತ ಒಂದು ತೀರ್ಪನ್ನ ಕೊಟ್ಟು 2 ವರ್ಷ ಆದರೂ ಈವರೆಗೂ ಆ 8.5 TMC ನೀರನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದ ಜನತೆಗೆ ಒದಗಿಸಿಲ್ಲ. ಆ ನಿಟ್ಟೊಳಗ ಇಲ್ಲಿ ರಾಜಕಾರಣ ಬಿಡಬೇಕು, ಪಕ್ಷಪಾತ ಬಿಡಬೇಕು. ರೈತರು ಮತ್ತು ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗುವಂತೆ ಅವ್ರಿಗೆ ಜನರಿಗೆ ಕುಡಿಯಾಕ ನೀರು ಅತ್ಯವಶ್ಯ ಐತಿ. ಹುಬ್ಬಳ್ಳಿ ಮತ್ತು ಧಾರವಾಡ ನಗರಕ್ಕೆ ಕೇಂದ್ರ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಕೇಂದ್ರ ಸರ್ಕಾರದ ಮನವೊಲಿಸಿ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಸಭೆ ಕರೆದು ಈ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಬೇಕಂತೇಳಿ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನ ನಾನು ಒತ್ತಾಯನ್ನ ಮಾಡ್ತೀನಿ. ನಾನು ಕುತುಬುದ್ದೀನ್ ಖಾಜಿ
ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಜೈ ಹಿಂದ್, ಜೈ ಕರ್ನಾಟಕ.